ಕ್ಷೇತ್ರ ಧರ್ಮಸ್ಥಳದಿಂದ ನಡೆಯುತ್ತಿರುವ ಅನೇಕ ಸೇವಾ ಕಾರ್ಯಕ್ರಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯು ಒಂದು. ಈ ಯೋಜನೆಯ ಮೂಲಕ ಇಂದು ಲಕ್ಷಾಂತರ ಕುಟುಂಬಗಳಿಗೆ ಹೊಸ ದಿಕ್ಕು ದೆಸೆ ಮತ್ತು ಮಾರ್ಗದರ್ಶನ ದೊರಕಿದೆ ಮತ್ತು ಬದಲಾದ ಯುಗದಲ್ಲಿ ಮತ್ತು ಪರಿವರ್ತಿತ ಕಾಲದಲ್ಲಿ ಆಧುನಿಕತೆಗೆ ಹೊಂದಿಕೊಂಡು ಬದುಕುವಂತೆ ನಮ್ಮ ಗ್ರಾಮೀಣ ಜನತೆಗೆ ಮಾರ್ಗದರ್ಶನ ಕೊಡಲಾಗ್ತಾ ಇದೆ. ಇದಿಷ್ಟು ಕಾರ್ಯಕ್ರಮಗಳಿದ್ದರೂ ಮುಖವಾಣಿಯಾಗಿ ನಿರಂತರ ಪತ್ರಿಕೆಯು ತನ್ನ ಸೇವೆಯನ್ನು ಮಾಡ್ತಾ ಇದೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳು ಮತ್ತು ಯೋಜನೆಯ ನಿರ್ದೇಶಕರು ಮತ್ತು ಅಧ್ಯಕ್ಷನಾದ ನಾನು ನಮಗೆ ಶ್ರೀಮತಿ ಹೇಮಾವತಿಯವರ ಜೊತೆಗೆ ನಾವು ಸೇರಿ ಈ ಪತ್ರಿಕೆಯನ್ನು ನಮ್ಮ ಮುಖವಾಣಿಯಾಗಿ ಮಾಡಿದ್ದೇವೆ. ನಮ್ಮ ಕ್ಷೇತ್ರದ ಯೋಜನೆಯ ಫಲಾನುಭವಿಗಳಿಗೆ, ಕಾರ್ಯಕರ್ತರಿಗೆ, ಸಿಬ್ಬಂದಿಯವರಿಗೆ ಏನು ಸಂದೇಶ ಕೊಡಬೇಕು ಆ ಸಂದೇಶವನ್ನು ನಾವು ನಿರಂತರದ ಮೂಲಕ ಕೊಡ್ತೇವೆ. ಮತ್ತು ಗ್ರಾಮೀಣ ಮಹಿಳೆಯರು ಯಾವತ್ತೂ ಕೂಡ ಹಿಂದಿನಂತೆ ಮೂಲೆ ಗುಂಪಾಗಿ ಮನೆಯಲ್ಲಿ ಕೆಲಸ ಮಾಡ್ತಾ ಮತ್ತು ನಿರುದ್ಯೋಗಿಗಳು ಅನ್ನಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಅದಕ್ಕೆ ಬದಲಾಗಿ ಅವರಿಗೆ ನೂರಾರು ಅವಕಾಶಗಳಿದ್ದಾವೆ ಅಂಥೇಳಿ ನಾವು ಅವರಿಗೆ ಯೋಜನೆಗಳನ್ನು ಹಾಕ್ಕೊಟ್ಟಿದ್ದೇವೆ, ಮಾರ್ಗದರ್ಶನ ಕೊಟ್ಟಿದ್ದೇವೆ. ಇವತ್ತು ನಿರಂತರ ಪತ್ರಿಕೆಯು ಈ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ. ಇದರಲ್ಲಿ ಕೃಷಿ, ಬದುಕು ಮತ್ತು ಜೀವನಕ್ಕೆ ಅವಶ್ಯಕವಾದಂಥ ಎಲ್ಲ ಮಾರ್ಗದರ್ಶನ ಕೊಡ್ತೇವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಕೂಡ ಅನುಷ್ಠಾನ ಮಾಡುವರೆ ಇದರಲ್ಲಿ ಮಾರ್ಗದರ್ಶನ ಇದೆ. ಹಾಗಾಗಿ ಈ ಪತ್ರಿಕೆಯನ್ನು ಎಲ್ಲರೂ ಕೊಂಡು ಓದಿ ಸಂತೋಷ ಪಡಬೇಕು, ಮಾರ್ಗದರ್ಶನ ಪಡಿಬೇಕು, ಸ್ಫೂರ್ತಿ ಪಡಿಬೇಕು. ಮತ್ತು ಅದರ ಜೊತೆಗೆ ಇನ್ನು ಮುಂದಕ್ಕೆ ಈ ರಸೀದಿಯನ್ನು ಆನ್ಲೈನ್ ಮೂಲಕ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಿಮಗೆ ನಿರಂತರ ಪತ್ರಿಕೆಯನ್ನು ತರಿಸೋದಕ್ಕೆ ಬೇಕಾದ ಬುಕ್ಕಿಂಗಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೀವು ಈ ಆನ್ಲೈನ್ನಲ್ಲಿ ಮಾಡ್ಬೋದು. ಈ ಬಗ್ಗೆ ಸೂಕ್ತ ಮಾರ್ಗದರ್ಶನ ಪಡೆದು ನೀವು ಕೂಡ ಅದನ್ನು ಉಪಯೋಗಿಸಿಕೊಳ್ಳಿ. ಮುಂದೆ ನಿಮಗೆ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಈ ಪತ್ರಿಕಾ ಮಾಧ್ಯಮದ ಮೂಲಕ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಕೋರ್ತೇನೆ.